ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು RJ ಟೆಕ್ ಲೈವ್ಸ್. ಸ್ನೇಹಿತರೆ, ಇವತ್ತಿನ ವಿಷಯ ವಿವಿಮೇಕ್ ಸ್ಪೆಷಲೈಸ್ ಮಿಷಿನಲ್ಲಿ ಅಂದರೆ ಈ ಡೆಕೋ ಸ್ಟಿಚ್ ಮತ್ತು ಲೇಬಲ್ ಅಟ್ಯಾಚ್ ಮಿಷಿನ್ ಬರುತ್ತೆ. ಸೊ ಇದರಲ್ಲಿ ನಮಗೆ ಈ ಎಕ್ಸ್ ಆಕ್ಸಿಕ್ಸು ಮತ್ತು ವೈ ಆಕ್ಸಿಕ್ಸು ಎರಡು ಬೇರಿಂಗ್ ಬರುತ್ತೆ. ಅಂದರೆ ಅದೊಂಥರ ಸ್ಟಿಕ್ ಥರ ಬರುತ್ತೆ ಬೇರಿಂಗ್ಸು. ಸೊ ಆ ಬೇರಿಂಗ್ ನಮಗೆ ಇವತ್ತಿನ ಈ ಒಂದು ಮಿಷಿನಲ್ಲಿ ಎಕ್ಸ್ ಆಕ್ಸಿಸ್ ಬಂದು ನಮಗೆ ಆ ಒಂದು ಬೇರಿಂಗು ಡ್ಯಾಮೇಜ್ ಆಗಿ ಬಿದ್ದೋಗಿತ್ತು ಅಂದರೆ ಒಳಗಡೆ ಅದು ಔಟ್ಸೈಡ್ ಬಂದ್ಬಿಟ್ಟಿತ್ತು. ಸೊ ಆ ಒಂದು ಬೇರಿಂಗ್ನ ಯಾವ ರೀತಿ ಈಸಿಯಾಗಿ ಮತ್ತೆ ನಾವು ಫಿಕ್ಸ್ ಮಾಡೋದು, ಇಲ್ಲ ಹೊಸ ಬೇರಿಂಗ್ ಆದರೂ ಸರಿ, ಇಲ್ಲ ನಾವು ಇರೋ ಬೇರಿಂಗ್ ಚೆನ್ನಾಗಿದ್ರೆ ಅದನ್ನೇ ಫಿಕ್ಸ್ ಮಾಡ್ಬೋದು. ಚೆನ್ನಾಗಿ ಒಂದು ವೇಳೆ ಇಲ್ಲ ಅಂದರೆ ಹೊಸ ಬೇರಿಂಗ್ ತೊಗೊಂಡೆ ಫಿಕ್ಸ್ ಮಾಡಬೇಕು. ಆ ಫಿಕ್ಸಿಂಗ್ನ ಈಸಿ ಮೆಥಡಲ್ಲಿ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸುವ ಒಂದು ಸಣ್ಣ ಪ್ರಯತ್ನ. ಸ್ನೇಹಿತರೆ, ನೀವು ಇನ್ನೂ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಸೆಟ್ ಮಾಡಿಕೊಳ್ಳಿ. ಏಕೆ ಅಂತೀರಾ, ನಾವು ಮಾಡ್ತಕ್ಕಂಥ ಹೊಸ ವಿಡಿಯೋದ ನೋಟಿಫಿಕೇಶನ್ ಮೊದಲು ನಿಮ್ಗೆ ಸಿಗುತ್ತೆ. ಹಾಗೆ ಫೇಸ್ಬುಕ್ಕಲ್ಲಿ ಯಾರೆಲ್ಲ ನಮ್ಮ ವಿಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಫಾಲೋ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಸೊ ಇನ್ಯಾಕೆ ತಡ, ಬನ್ನಿ ನಾವು ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ಈಗ ನಾನು ಫಸ್ಟ್ ಹೇಳಿದಾಗೆ ಇದು ನಮ್ಮದು ಡೆಕೋ ಸ್ಟಿಚ್ಚು ಮತ್ತು ಲೇಬಲ್ ಅಟ್ಯಾಚ್ ಇವೆರಡೂ ಒಂದೇ ಮಾಡಲ್ಸೇ ಇರುತ್ತೆ. ಸೊ ಅದರಲ್ಲಿ ಈ ಒಂದು ಅಡಿಷನಲ್ ಆಗಿ ಈ ಒಂದು ಲೇಬಲ್ ಅಟ್ಯಾಚ್ ಕಿಟ್ಟು ಒಂದು ಅಡಿಷನಲ್ ಆಗಿ ಮಿಷಿನಲ್ಲೇ ನಿಮಗೆ ತೊಗೊಂಡ್ರೆ ಹೊಸದಾಗಿ ಕೊಡ್ತಾರೆ. ಸೊ ನೀವು ಸೆಕೆಂಡ್ ಹ್ಯಾಂಡ್ಲಿ ಮಿಷಿನ್ಸ್ ಇನ್ ಕೇಸ್ ಏನಾದರೂ ತೊಗೊಂಡಿದ್ರೆ ನಿಮ್ಗೆ ಯಾವ್ದು ಬೇಕೋ ಅದನ್ನ ಚೂಸ್ ಮಾಡಿ ತೊಗೊಂಡಿರ್ಬೋದು. ಸೊ ನಮ್ಮ ಹತ್ರ ಇದೊಂದು ಹಳೆ ಮಿಷಿನ್ನೇ. ಸೊ ಇದು ಒಂದು PLK B ಮಾಡಲು. ಸೊ ಆಕ್ಚುಲಿ PLK Bನ PLK Eಗೆ ನಾವು ಕನ್ವರ್ಟ್ ಮಾಡಿಸಿ ತೊಗೊಂಡಿರೋದು. ಇದರಲ್ಲಿ ಇದೊಂದು ಪ್ರಾಬ್ಲಮ್ ಏನಪ್ಪ ಅಂದರೆ, ಇದು ನೀಡಲ್ ಬೇರಿಂಗ್ ಥರ ಬರುತ್ತೆ, ಇದೊಂದು ಸ್ಟಿಕ್ ಥರ ಬರುತ್ತೆ ಬೇರಿಂಗ್ಸು. ಎಕ್ಸ್ ಆಕ್ಸಿಸಲ್ಲಿ ಎರಡು ಬರುತ್ತೆ, ವೈ ಆಕ್ಸಿಸಲ್ಲಿ ಎರಡು ಬೇರಿಂಗ್ ಬರುತ್ತೆ. ಸೊ ಈ ಒಂದು ಇದರಲ್ಲಿ ನಮಗೆ ಎಕ್ಸ್ ಆಕ್ಸಿಕ್ಸು ಬೇರಿಂಗು ಅದು ಆಚೆಗಡೆ ಬಂದಿತ್ತು. ಸೊ ಅದೇನಾಗುತ್ತೆ, ರನ್ನಿಂಗ್ ಅಲ್ಲಿ ಮೂವ್ಮೆಂಟ್ ಅಲ್ಲಿ ಕೆಲವೊಂದು ಲೈಟ್ ಆಗಿ ಪ್ಲೇ ಬರ್ತಾ ಅದು ಆಚೆ ಬಂದ್ಬಿಡುತ್ತೆ. ಯಾಕಂದ್ರೆ ಇದು ಏನಕ್ಕೆ ಅಂದ್ರೆ, ಬ್ಯಾಕ್ ಸೈಡ್ ಒಂದು ಬೇರಿಂಗ್ ದೊಡ್ಡದು ಬರುತ್ತೆ, ಫ್ರಂಟ್ ಸೈಡ್ ಅಲ್ಲಿ ಬರೋದು ಒಂದು ಚಿಕ್ಕದು ಬರೋದ್ರಿಂದ ಏನಾಗುತ್ತೆ, ಆ ಲೆಂತ್ ಅಲ್ಲಿ ಆ ಎಕ್ಸ್ ಆಕ್ಸಿಸ್ ಮೂವ್ಮೆಂಟ್ ಹೋಗಿ ಬರೋ ಒಂದು ಇದ್ರ ಗ್ಯಾಪ್ ಅಲ್ಲಿ ಅದು ಸ್ವಲ್ಪ ಕೆಲವು ಟೈಮ್ ಅದು ಆಚೆ ಬರುತ್ತೆ ಕಾಮನ್ ಆಗಿ. ಸೊ ಆ ಬಂದಾಗ ಅದನ್ನ ನಾವು ಯಾವ ರೀತಿ ಈಸಿಯಾಗಿ ಫಿಕ್ಸ್ ಮಾಡೋದು ಅಂತೇಳಿ ತೋರಿಸೋ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೆ. ಸೊ ಏನಕ್ಕೆ ಅಂದರೆ, ತುಂಬ ಜನ ಅದನ್ನು ನಾನು ಮೇನ್ ಫೋಕಸ್ ಆಗಿ ಹೇಳ್ತಾ ಇರೋದು, ಯಾರೆಲ್ಲ ಹೊಸಬರಿದ್ದೀರಿ ದಯವಿಟ್ಟು ನೀವು ಕಲ್ತ್ಕೊಳ್ಳಿ, ನೀವು ಇನ್ನೊಬ್ರಿಗೆ ಅದೇ ರೀತಿ ಹೇಳ್ಕೊಡಿ ಅನ್ನೋ ಉದ್ದೇಶಕ್ಕೋಸ್ಕರ, ಬೇರೆ ಇನ್ನೇನೂ ಇಲ್ಲ. ಸೊ ಇದು ಹೊಸದಾಗಿ ಇನ್ನೂ ಮೆಕ್ಯಾನಿಕ್ಸ್ ಬರಬೇಕು ಈ ಫೀಲ್ಡ್ಗೆ. ಯಾಕಂದರೆ ತುಂಬ ಜನ ಈಗಿನ ಸಿಚುವೇಶನಲ್ಲಿ ನಾವು ನೋಡ್ತಾ ಇದ್ದೀವಿ, ತುಂಬ ಜನ ಈ ಮೆಕ್ಯಾನಿಕ್ ಕೆಲಸನೇ ಬೇಡಪ್ಪ ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಟಿದ್ದಾರೆ. ಸೊ ಆ ಒಂದು ಇದು ಹೋಗಬೇಕು, ಹೊಸಬರು ಇನ್ನೂ ತುಂಬ ಜನ ಬರಬೇಕು ಈ ಫೀಲ್ಡ್ಗೆ, ಬಂದು ಎಲ್ಲ ರೀತಿ ಮಿಷಿನ್ಸು ಕೆಲಸದ ಕಲಿಬೇಕು, ಅವ್ರಿಗೆ ಇದು ಯೂಸ್ಫುಲ್ ಆಗ್ಬೋದು ನನ್ನ ಒಂದು ಅನಿಸಿಕೆ ಪ್ರಕಾರ. ಸೊ ಆ ಒಂದು ಉದ್ದೇಶದಿಂದ ನಾವು ಪ್ರತಿಯೊಂದು ಏನೇ ಒಂದು ಪ್ರಾಬ್ಲಮ್ ಬಂದಾಗ ಅದನ್ನು ವಿಡಿಯೋ ಮಾಡಿ ನಿಮಗೆ ತೋರಿಸೋ ಒಂದು ಸಣ್ಣ ಪ್ರಯತ್ನ ನಾನು ಸ್ಟಾರ್ಟಿಂಗಿಂದ ಮಾಡ್ತಾ ಇದ್ದೀನಿ. ಸೊ ಈಗಲೂ ಈ ಒಂದು ಮಿಷಿನಲ್ಲಿ ಇದು ಸ್ಪೆಷಲೈಸ್ ಮಿಷಿನ್ನು. ತುಂಬ ಜನ ಈ ಸ್ಪೆಷಲೈಸ್ ಮಿಷಿನ್ಸು ಕೆಲವರು ಟಚ್ ಬಿಡದೇ ಇರ್ಬೋದು. ಸೊ ಅವ್ರಿಗೂ ಈ ಒಂದು ಮಿಷಿನ್ ಸೆಟ್ಟಿಂಗ್ಸ್ ಏನೇನಿರುತ್ತೆ ಅಂತ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಬೇಸಿಕ್ ನಿಮಗೆ ಅರ್ಥ ಆಯಿತು ಅಂದರೆ ಮುಂದೆ ಫ್ಯೂಚರಲ್ಲಿ ನಿಮಗೆ ಈ ಮಿಷಿನ್ಸ್ನ ನೀವು ಆರಾಮಾಗಿ ನೋಡಿ ಕಲ್ತ್ಕೊಬೋದು, ಏನಂತ ಡಿಫಿಕಲ್ಟ್ ಇರೋದಿಲ್ಲ. ಸೊ ಹಾಗಾಗಿ ನಾನು ಈ ಮಿಷಿನ್ಸಲ್ಲಿ ನಿಮಗೆ ಪ್ರಾಬ್ಲಮ್ ಆಗಿರುತ್ತೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಆರಾಮಾಗಿ ನೀವು ಕಲ್ತ್ಕೊಳ್ಳಿ, ಇನ್ನೊಬ್ರಿಗೆ ಅದೇ ರೀತಿ ಹೇಳ್ಕೊಡಿ, ಅಷ್ಟೇ ನನ್ನ ಒಂದು ಉದ್ದೇಶ ಸ್ನೇಹಿತರೆ. ಸೊ ಈಗ ನೋಡ್ತಾ ಇದ್ದೀರಿ, ಸೊ ಫಸ್ಟ್ ಅದನ್ನು ನಾವು ಬೇರಿಂಗ್ ಬಿದ್ದೋಗಿರೋದ್ರಿಂದ ಆ ಒಳಗಡೆ ಆಚೆ ಬಂದಿದೆಯಲ್ಲ ಅದು ತೆಗಿಬೇಕು ಅಂದರೆ, ಈ ಒಂದು ವರ್ಕ್ ಕ್ಲಾಂಪ್ ಏನಿದೆಯೋ ಆ ಒಂದು ಪ್ಲೇಸ್ನ 2 ಸ್ಕ್ರೂ ಬರುತ್ತೆ, ಆ ಸ್ಕ್ರೂ ತಕ್ಕೊಬೇಕು. ಅದಾದಮೇಲೆ ಸೊ ಹಿಂದೆಗಡೆ ನೋಡಿ ಅಲ್ಲಿ ಇವಾಗ ಪ್ರೊಸಪುಟ್ ತೆಗಿತಾ ಇದ್ದೀವಿ, ನೀಡ್ಲು ತೆಗಿತಾ ಇದ್ದೀವಿ. ಅದಕ್ಕೆ ಮೊದಲು ನಾವು ಫಸ್ಟು ಈ ಒಂದು ಶಾಫ್ಟ್ ಬರುತ್ತೆ, ಆ ಶಾಫ್ಟ್ನ ಇದರಲ್ಲಿ ಲಾಕ್ ಆಗಿರುತ್ತೆ. ಈ ವರ್ಕ್ ಕ್ಲಾಂಪ್ ಸೆಟ್ಟಿಂಗ್ ಏನಿದೆಯಲ್ಲ ಈ ಕಂಪ್ಲೀಟ್ಲಿ ಅಸೆಂಬಲ್ ಅಲ್ಲಿ ಲಾಕ್, ಅದನ್ನ ತೆಗೆದೆ. ಆಮೇಲೆ ಹಿಂದೆಗಡೆ 2 8 ಸೈಜ್ ನೆಟ್ ಇರುತ್ತೆ, ಅದನ್ನು ತೆಗೆದುಬಿಟ್ರೆ ಈಸಿಯಾಗಿ ಮೇಲೆ ಎತ್ಕೊಬೋದು. ಸೊ ಇವಾಗ ನಾವು ಪ್ರೊಸಪುಟ್ಟು ತೆಗೆದಿದ್ದೀವಿ, ಆ ಶಾಫ್ಟು ತೆಗೆದಿದ್ದೀವಿ. ಸೊ ನೀವು ನೋಡ್ತಾ ಇದ್ದೀರಿ ಕಂಪ್ಲೀಟ್ ಆ ಡಿವೈಸ್ ಏನಿದೆಯೋ ಇಲ್ಯುಮೆಟಿಕ್ ಡಿವೈಸ್ನ ನಾನು ಆಚೆ ತಗೊಂತೀನಿ. ಸೊ ಆಚೆ ತೆಗಿಯೋಕ್ಕೂ ಮೊದಲು ಕೆಳಗಡೆ ಇನ್ನೊಂದು ಫೀಡ್ ಪ್ಲೇಟ್ ಬರುತ್ತೆ, ಸೊ ಅದನ್ನ ಮಾಡ್ತಿದ್ವಿ. ಸೊ ಹಾಗಾಗಿ ಅದನ್ನ ಮತ್ತೆ ನೋಡಿ 3mm ಅಲಂಕಿ ಸ್ಕ್ರೂ ಬರುತ್ತೆ, 2 ಈ ಕಡೆ ಒಂದು ಆ ಕಡೆ ಒಂದು. ಸೊ ಅದೇ ರೀತಿ ಆ 2 ಸ್ಕ್ರೂ ಲೂಸ್ ಮಾಡಿ ಆ ಫೀಡ್ ಪ್ಲೇಟ್ ಆಚೆ ತಗೊಂಡ್ರೆ ಕಂಪ್ಲೀಟ್ ಏನು ಈ ಲುಮೆಟಿಕ್ ಡಿವೈಸ್ ಇದೆಯಲ್ಲ, ಆ ಕ್ಲಾಂಪ್ ಡಿವೈಸ್ ಕಂಪ್ಲೀಟ್ ಈಸಿಯಾಗಿ ಮೇಲೆ ಬರುತ್ತೆ. ಅದು ಜಸ್ಟ್ ಒಂದು ಗ್ರೂ ಥರ ಮಾಡಿ ಅಲ್ಲೊಂದು ಸ್ಟೆಪ್ ಮಾಡಿ ಆ ಗ್ರೂ ಅಲ್ಲಿ ಕೊಂಡಿರ್ಸಿರ್ತಾರೆ ಆ ಕ್ಲಾಂಪ್ ಡಿವೈಸ್ನ. ನೋಡಿ ನೀವು ಕ್ಲೀನಾಗಿ ಕಾಣುತ್ತೆ ನೋಡಿ, ಈ ಕಡೆ ನಾನು ತೊಗೊಂಡೆ ನೋಡಿ, ಸೀದಾ ಸ್ವಲ್ಪ ಶೇಕ್ ಮಾಡಿ ಮೇಲೆ ತೊಗೊಂಡ್ರೆ ಬಂದ್ಬಿಡ್ತು ನೋಡಿ, ಅಷ್ಟೇ ಕಾಣುತ್ತಾ. ಸೊ ಈಗ ನೋಡ್ತಾ ಇದ್ರಿ, ನಿಮ್ಗೆ ಅದನ್ನು ನಾನು ನೆಕ್ಸ್ಟ್ ಅದನ್ನ ನಿಮ್ಗೆ ಝೂಮ್ ಮಾಡಿ ಸಹ ತೋರಿಸ್ತೀನಿ, ಅದು ಯಾವ ರೀತಿ ಕೂತಿತ್ತು ಅನ್ನೋ ಸಹ.
ನೋಡ್ತಾ ಇರಿ ಹಾಗೆ ಸ್ನೇಹಿತರೆ. ಸೊ ಈಗ ಇದನ್ನೇನು ಮಾಡಿ, ಇದು ಕ್ಲಾಂಪ್ ಡಿವೈಸ್ ತೆಗೆದಿದ್ದೀವಿ. ಇದಕ್ಕೆ ಸೇಫ್ಟಿಯಾಗಿ ಎರಡು ಅಂದ್ರೆ ಪಾಲಿಕಾರ್ಬನೇಟ್ ಶೀಟ್ ಇಲ್ಲ ಅಕ್ರಾಲಿಕ್ ಶೀಟ್ ಇರುತ್ತೆ. ಸೊ ಅದರಲ್ಲಿ ಏನಿದೆ ಆ 2 ಶೀಟ್ 2 ಸ್ಕ್ರೂ, ಈ ಕಡೆ 2 ಸ್ಕ್ರೂ, ಆ ಕಡೆ 2 ಸ್ಕ್ರೂ ಇರುತ್ತೆ. ಸೊ ಅದನ್ನು ತೆಗೆದುಬಿಡಿ. ತೆಗೆದಾಗ ಏನಾಗುತ್ತೆ, ನಮಗೆ ನೆಕ್ಸ್ಟ್ ಸ್ಟೆಪ್ ಅಂದ್ರೆ ಏನು, ಆ ಬೇರಿಂಗ್ ಎಲ್ಲಿ ಹೊರಗಡೆ ಬಂದಿದೆಯಲ್ಲ ಆ ಒಂದು ಸ್ಪೇಸ್ಗೆ ಹೋಗೋಕೆ ಈಸಿ ಆಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ನಾವು ಹಂಗೆ ಕೈಕಿ ಅಲ್ಲೇನು ಮಾಡೋಕ್ಕಾಗೋದಿಲ್ಲ. ಆ ಒಂದು ಉದ್ದೇಶಕ್ಕೋಸ್ಕರ ಸೊ ನೀವು ಅಲ್ಲಿ ಕ್ಲೀನಾಗಿ ನಿಮ್ಗೆ ಕಾಣಿಸುತ್ತೆ ಆ ಒಂದು ನಾವು ತೆಗೆದ್ರೆ. ಆವಾಗ ನಿಮಗೆ ಝೂಮ್ ಮಾಡಿ ಸಹ ನಾನು ತೋರಿಸ್ತೀನಿ ನೆಕ್ಸ್ಟ್ ಇದನ್ನ. ಸೊ ಇವಾಗ ನೀವು ನೋಡ್ತಾ ಇದ್ದೀರಿ ನೋಡಿ, ಇವಾಗ ಆ ಕಡೆದು 2 ಸ್ಕ್ರೂ ತೆಗೆದಿದ್ದೀವಿ. ಈಗ ನೆಕ್ಸ್ಟ್ ಆ ಕಡೆದು 2 ಸ್ಕ್ರೂ, ಆ ಪಾಲಿಕಾರ್ಬನೇಟ್ ಶೀಟ್ ಅದಕ್ಕೆ ಅಂದರೆ ಸೇಫ್ಟಿಗೆ ಡಸ್ಟು ಏನು ಒಳಗಡೆ ಬೀಳಬಾರ್ದು ಅನ್ನೋ ಉದ್ದೇಶಕ್ಕೆ ಕೊಟ್ಟಿರ್ತಾರೆ, ಸೇಫ್ಟಿ ಪರ್ಪಸ್ಗೋಸ್ಕರ. ಸೊ ನೋಡ್ತಾ ಇದ್ದೀರಾ ನೋಡಿ, ಅದನ್ನು 2 ಕವರ್ಸ್ ತೆಗೆದಾಯಿತು. ಇವಾಗ ನೋಡಿ, ಇದು ಎಕ್ಸ್ ಮೂಮೆಂಟು, ಅದರಲ್ಲೊಂದು ಟೈಮರ್ ಬೆಲ್ಟ್ ಇರುತ್ತೆ. ಆ ಟೈಮರ್ ಬೆಲ್ಟ್ ಸಪೋರ್ಟಿಂಗ್ ಅಲ್ಲಿ ಬ್ಯಾಕ್ ಸೈಡ್ ಒಂದು ಶಾಫ್ಟ್ ಇದೆ, ಈ ಕಡೆ ಒಂದು ಶಾಫ್ಟ್ ಇದೆ ನೋಡಿ, ಕಾಣಿಸ್ತಾ ಇದೆಯಾ? ಆ ಶಾಫ್ಟ್ ಒಳಗಡೆ ಗ್ರೂ ಮಾಡಿ 2 ಬೇರಿಂಗ್ ಕೊಟ್ಟಿರ್ತಾನೆ. ಅದು ಸ್ಟಿಕ್ ತರ ಇರುತ್ತೆ, ನಿಮ್ಗೆ ಅದನ್ನು ತೋರಿಸ್ತೀನಿ. ಸೊ ಈ ಕಡೆ ಬ್ಯಾಕ್ ಸೈಡ್ ಬರೋದು ಸ್ವಲ್ಪ ಲೆಂತ್ ಬರುತ್ತೆ, ಈ ಕಡೆ ಕಾಣುತ್ತೆ ನೋಡಿ ಸ್ವಲ್ಪ, ಅದನ್ನು ನೀಡ್ಲ್ ಬೇರಿಂಗ್ ತರ ಕಾಣುತ್ತೆ. ಇದು ಈ ಕಡೆ ಒಂದು ಫ್ರಂಟ್ ಅಲ್ಲಿ ಒಂದು ಬ್ಯಾಕ್ ಅಲ್ಲಿ ಒಂದು ಬರುತ್ತೆ. ಅದೇ ರೀತಿ ವೈಯಲ್ಲೂ ಅಷ್ಟೇ, ಆ ಕಡೆ ಲೆಫ್ಟ್ ಒಂದು ರೈಟ್ ಒಂದು ಬರುತ್ತೆ. ಸೊ ನೋಡಿ ಅಲ್ಲಿ ನೋಡಿ ತೋರಿಸ್ತಾ ಇದೆ ನೋಡಿ, ಅದು ಆಚೆ ಬಂದ್ಬಿಟ್ಟಿರುತ್ತೆ. ಏನಕ್ಕೆ ಮೂಮೆಂಟ್ ಆಗ್ತಾ 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 ಅದು ಚಿಕ್ಕದಿರೋದ್ರಿಂದ ಕೆಲವು ಟೈಮ್ ಅದು ಆಚೆ ಬಂದ್ಬಿಡುತ್ತೆ. ಸೊ ನೋಡ್ತಾ ಇದ್ದೀರಾ ನೋಡಿ, ಕ್ಲೀನ್ ಆಗಿ ತೋರಿಸ್ತಾ ಇದೆ ನೋಡಿ ನಿಮಗೆ. ಸೊ ಆ ಒಂದು ಬೇರಿಂಗು ನಾವು ಇವಾಗ ಮತ್ತೆ ಫಿಕ್ಸ್ ಮಾಡಬೇಕು. ನಾವು ಡೈರೆಕ್ಟ್ ಫಿಕ್ಸ್ ಮಾಡೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ, ಅದಕ್ಕೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂದ್ರೆ ಅದನ್ನ ಯಾವ ರೀತಿ ಫಿಕ್ಸ್ ಮಾಡಬೇಕು ಅಂತ ಕೆಲವೊಂದು ಸೆಟ್ಟಿಂಗ್ಸ್ ಇದೆ. ಅದು ಈಸಿ ಸೆಟ್ಟಿಂಗ್ಸ್ನೇ, ನಿಮ್ಗೆ ಏನು ತುಂಬ ಡಿಫಿಕಲ್ಟ್ ಮಾಡಿ ನಾನು ತೋರಿಸೋದು, ನಿಮ್ಗೆ ಎಷ್ಟು ಈಸಿ ಮಾಡಿ ತೋರ್ಸೋಕೆ ಸಾಧ್ಯನೋ ಅಷ್ಟು ನಾನು ಈಸಿ ಮಾಡಿ ತೋರಿಸ್ತೀನಿ. ಏನಕ್ಕೆ ಅಂತೀರಾ, ಕಲಿಯೋರಿಗೆ ಎಷ್ಟು ನಾವು ಸುಲಭವಾಗಿ ಹೇಳ್ಕೊಡ್ತೀರೋ ಅಷ್ಟು ಈಸಿಯಾಗಿ ಅವ್ರ ತಲೆಗೆ ಹೋಗುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರನೇ ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಈಸಿಯಾಗಿ ಅರ್ಥ ಆಗೋ ರೀತಿ ತೋರಿಸ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ, ಅವಾಗ ನಿಮ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ನಿಮಗೆ ಸ್ಕಿಪ್ ಮಾಡಿದ್ರೆ ಏನಾಗುತ್ತೆ, ನಾನು ಏನು ತೋರಿಸಿದ್ದೀನಿ ಅದು ನಿಮ್ಗೆ ಅರ್ಥ ಆಗದೆ ಇರ್ಬೋದು, ಆ ಉದ್ದೇಶಕ್ಕೋಸ್ಕರ ಅಷ್ಟೇ. ಸೊ ಇವಾಗ ಅದಾಯ್ತಲ್ಲ, ಸೊ ಇದಕ್ಕೆ ಬೇರಿಂಗ್ ತೋರಿಸ್ತೀನಿ. ನೆಕ್ಸ್ಟ್ ನೋಡಿ, ಇಲ್ಲಿ ಈ ಕಡೆ ಒಂದು 2 ಬೋಲ್ಟು, ಆ ಕಡೆ 2 ಬೋಲ್ಟ್ ಕೊಟ್ಟು ಸ್ಕ್ರೂ ಹಾಕಿ ಆ ಒಂದು ಶಾಫ್ಟ್ ಏನಿದೆ ಈ ಬೇರಿಂಗ್ ಮೂವ್ಮೆಂಟ್ ಆಗುತ್ತಲ್ಲ ಆ ಶಾಫ್ಟ್ಗೆ ಸಪೋರ್ಟಿಂಗ್ ಆಗಿ 2 ಬೋಲ್ಟ್ ಕೊಟ್ಟು ನೆಟ್ ಲಾಕ್ ಮಾಡಿರ್ತಾರೆ. ಏನಕ್ಕಂದ್ರೆ ಅಲ್ಲಿ 3mm ಸ್ಕ್ರೂನು ಕೊಟ್ಟಿರ್ತಾರೆ, ಈ ಸಪೋರ್ಟಿಂಗ್ ಪರ್ಪಸ್. ಅಂದ್ರೆ ಮಿಷಿನ್ ಇದು ಹೈ ಸ್ಪೀಡ್ ಆಟೋಮೆಟಿಕ್ ಮೂವ್ಮೆಂಟ್, ಜಸ್ಟ್ ಇದು ಈ ಬೇರಿಂಗಲ್ ಮೂವ್ಮೆಂಟ್ ಅಲ್ಲೇ ವರ್ಕ್ ಆಗುತ್ತೆ. ಈ ಬೆಲ್ಟ್ ಆ ಬೇರಿಂಗ್ ಆ ಸಹಾಯದಿಂದನೇ ವರ್ಕ್ ಆಗೋದು, ಮತ್ತೆ ಏರು ಬೇರೆ ಇನ್ನೇನು ಇರೋದ್ರಿಲ್ಲ. ಹಾಗಾಗಿ ಆ ಸಪೋರ್ಟಿಂಗ್ ಕೊಟ್ಟಿರ್ತಾನೆ. ಸೊ ಇದನ್ನ ಏನ್ ಮಾಡಿ, ನೆಟ್ನ 8 ಸೈಜ್ ಇಲ್ಲ 7 ಸೈಜ್ ಕಾರ್ನರ್ ಬರುತ್ತೆ, ಅದನ್ನ ಲೂಸ್ ಮಾಡಿಕೊಂಡು ಆ ಕಡೆಯಿಂದ ನೀವು ಸ್ಕ್ರೂ ಡ್ರೈವರ್ ಸಹಾಯದಿಂದ ಲೂಸ್ ಮಾಡ್ಕೊಂಡ್ರೆ ಅದು ಆಟೋಮೆಟಿಕ್ ಲೂಸ್ ಆಗುತ್ತೆ. ಫಸ್ಟ್ ಏನ್ ಮಾಡಿ ನೋಡಿ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಸ್ಪನ್ನರ್ ಹಾಕ್ಬಿಟ್ಟು ಆ ಕಡೆ ಸ್ಕ್ರೂ ಡ್ರೈವರ್ ಇಟ್ಕೊಂಡು ನೆಟ್ನ ಲೂಸ್ ಮಾಡ್ಕೊಳ್ಳಿ. ನಿಮಗೆ ತಿರ್ಸಕ್ಕೆ ಈಸಿ ಆಗುತ್ತೆ, ಯಾಕಂದ್ರೆ ಒಬ್ಬರೇ ಮಾಡೋಕ್ಕಾಗಿಲ್ಲ ಅಂದ್ರೆ ಒಬ್ಬರು ಸಪೋರ್ಟ್ ತಗೊಳ್ಳಿ. ಯಾಕಂದ್ರೆ ಅದು ಆ ಕಡೆ ಇರುತ್ತೆ, ಈ ಕಡೆ ಇರೋದ್ರಿಂದ ಸ್ವಲ್ಪ ನಿಮಗೆ ಕಷ್ಟ ಆಗ್ಬೋದು ಅದನ್ನ ತೆಗಿಯೋದಕ್ಕೆ. ಆ ಕಡೆ ಒಬ್ರು ಸ್ಕ್ರೂ ಡ್ರೈವರ್ ಇಟ್ಕೊಂಡ್ರೆ ನೆಟ್ನ ಲೂಸ್ ಮಾಡೋಕೆ ಈಸಿ ಆಗುತ್ತೆ. ಅವಾಗ ಸ್ಕ್ರೂ ಡ್ರೈವರ್ ಅಲ್ಲಿ ನಾರ್ಮಲ್ ಆಗಿ ಲೂಸ್ ಮಾಡ್ಕೊಳ್ಳಿ. ಅವಾಗ ಇದ್ರ ಸಪೋರ್ಟಿಂಗ್ ಏನಿರುತ್ತಲ್ಲ ಅದು ಸ್ವಲ್ಪ ಫ್ರೀ ಆಗುತ್ತೆ ನಿಮಗೆ. ಅಲ್ಲಿ ನಮ್ಮ ಹುಡುಗನ ಸಹಾಯ ತಗೊಂಡು ನಾನು ಅದನ್ನ ನೆಟ್ನ ಆ ಒಂದು ಲೂಸ್ ಮಾಡಿಕೊಂಡು ಸ್ಕ್ರೂನ ಲೂಸ್ ಮಾಡಿಸ್ಕೊತಾ ಇದ್ದೀನಿ. ಅದೇ ರೀತಿ ಸೇಮ್ ಇದೇ ರೀತಿ ಈ ಕಡೆ ಯಾವುದೇ ರೀತಿ ಆ ಕಡೆನೂ ಅದೇ ರೀತಿ 2 ಸ್ಕ್ರೂ ಇರುತ್ತೆ, ಅದನ್ನ ಲೂಸ್ ಮಾಡಿಕೊಂಡು ಸ್ಕ್ರೂ ಡ್ರೈವರ್ ಸಹಾಯದಿಂದ ಅದನ್ನ ಲೂಸ್ ಮಾಡ್ಕೊಳ್ಳಿ. ಇವಾಗ ಆ ಸಪೋರ್ಟಿಂಗ್ ಏನು ಅದನ್ನ ಶಾಫ್ಟ್ ಲೆಂತ್ ಇದೆಯಲ್ಲ ಆ ಬೇರಿಂಗ್ ಮೂವ್ಮೆಂಟ್ ಶಾಫ್ಟ್, ಅದನ್ನ ಸ್ವಲ್ಪ ಫ್ರೀ ಆಗುತ್ತೆ. ಅವಾಗ 3mm ಸ್ಕ್ರೂ ನಾನು ಲೂಸ್ ಮಾಡ್ಕೊಂಡಾಗ ಅದ್ರ ಒಳಗಡೆ 3mm ಸ್ಕ್ರೂ ಇದೆ ತೋರಿಸ್ತೀನಿ, ಅವಾಗ ಸ್ವಲ್ಪ ನಮಗೆ 0.8mm ಅಷ್ಟು ಗ್ಯಾಪ್ ಬರುತ್ತೆ. ಅವು ಬೇರಿಂಗ್ ಮೂವ್ಮೆಂಟ್ ಮಾಡೋದಕ್ಕೆ ನಮ್ಗೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ನೋಡ್ತಾ ಇರಿ, ಹಾಗೆ ನಿಮ್ಗೆ ಅರ್ಥ ಆಗುತ್ತೆ. ಅದಕ್ಕೆ ನಾನು ಇದರಲ್ಲಿ ಮ್ಯಾಕ್ಸಿಮಮ್ ಸ್ನೇಹಿತರೆ ನಾನು ಎಷ್ಟು ನಿಮಗೆ ಸಾಧ್ಯನೋ ಅಷ್ಟು ತೋರಿಸೋಂಥ ಪ್ರಯತ್ನ ಮಾಡಿದ್ವಿ. ಈಸಿ ಇರತಕ್ಕಂಥ ಮಾತ್ರ, ಇನ್ನೂ ವೇಸ್ಟ್ ಆಗಿ ಕೆಲವೊಂದಿತ್ತು, ತುಂಬಾ ವಿಡಿಯೋ ಲೆಂತ್ ಆಗುತ್ತೆ ಅಂತೇಳಿ ಆ ವೇಸ್ಟ್ ಆಗಿರ್ತಕ್ಕಂಥದ್ದು ನಾನೆಲ್ಲ ಕಟ್ ಮಾಡಿ ತೆಗೆದಿದ್ದೀನಿ. ನಿಮ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ತೋರಿಸೋ ಪ್ರಯತ್ನ. ಆದ್ರೂ ವಿಡಿಯೋ ಸ್ವಲ್ಪ ಲೆಂತ್ ಇರುತ್ತೆ, ಬೇಜಾರು ಮಾಡ್ಕೊಂಡಿರ ಪೂರ್ತಿ ನೋಡಿ, ಅವಾಗ ನಿಮ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ಇವಾಗ ನೋಡ್ತಾ ಇದ್ದೀರಿ, ನಿಮಗೆ ಕಾಣಿಸ್ತಾ ಇದೆಯಾ? ಸೊ ಆ ಒಂದು ಸ್ಕ್ರೂ ಲೂಸ್ ಮಾಡ್ಕೊಂಡಿದ್ದೀವಿ. ಈಗ ಇದನ್ನ 3mm ಸ್ಕ್ರೂ ನಾನು ಹೇಳಿದ್ನಲ್ಲ, ಆ ಶಾಫ್ಟ್ ಏನು ಬೇರಿಂಗ್ ಕೂತ್ಕೊಂತಲ್ಲ ಆ ಒಂದು ಬೇಸ್ ಅಲ್ಲಿ ಕಾಣಿಸ್ತೇನೆ ನೋಡಿ. ಇವಾಗ ಆ ಬೇಸ್ದಲ್ಲಿ 1, 2, 3 ಸ್ಕ್ರೂ ಇರುತ್ತೆ. ಸೊ ಅದನ್ನು ತೆಗಿಯಕ್ಕೆ ಮೊದಲು ನೋಡಿ, ಈ ಕಡೆ ಒಂದು ಸ್ಟೀಲ್ ಪ್ಲೇಟ್ ಕೊಟ್ಟಿರ್ತಾನೆ. ಏನಕ್ಕೆ, ಆ ಬೇಸ್ನ ಔಟ್ ಸೈಡ್ ಒಳಗಡೆ ಒಂದು ಸ್ಕ್ರೂ ಬರುತ್ತೆ, ಅದನ್ನ ತೆಗಿಬೇಕು ಅಂದ್ರೆ ಈ ಪ್ಲೇಟ್ ತೆಗಿಲೇಬೇಕು ನಾವು. ಈ ಕಡೆನೂ ಅಷ್ಟೇ ಆ ಕಡೆ ಅಷ್ಟೇ, 2 ಸೇಮ್ ಪ್ಲೇಟ್ ತೆಗೆದುಬಿಡಿ. ಅವಾಗ ನಿಮ್ಗೆ ಕ್ಲೀನ್ ಆಗೋದು ಕಾಣುತ್ತೆ ನೋಡಿ. ಇವಾಗ ಕಾಣುತ್ತೆ ನೋಡಿ 3mm ಸ್ಕ್ರೂ ಕಾಣಿಸ್ತಾ ಇದೆಯಾ? ಸೊ ನೋಡಿ ಅಲ್ಲೊಂದು 3mm ಸ್ಕ್ರೂ ಇದೆ. ಸೊ ಅದು ಸ್ವಲ್ಪ ಟೈಟ್ ಇರುತ್ತೆ, ಫುಲ್ ಟೈಟ್ ಇರುತ್ತೆ. ಏನಕ್ಕೆ ಅಂದರೆ ರನ್ನಿಂಗ್ ಅಲ್ಲಿ ಆ ಬೇಸ್ ಶಾಫ್ಟ್ ಲೂಸ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ. ಸೊ ಅದನ್ನ ಸ್ವಲ್ಪ ನೀವು
ಒಳ್ಳೆ ಆಲಂಕಿ ಬಳಸಿ. ಯಾಕಂದ್ರೆ ಒಂದ್ಸರಿ ಸ್ಲಿಪ್ ಆಯ್ತು ಅಂದ್ರೆ ಮತ್ತೆ ಆಲಂಕಿ ಒಡೆದು ತೆಗಿಬೇಕಾಗುತ್ತೆ. ಸೊ ಅದು ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ನೋಡಿ ಕಾಣುತ್ತಾ, ಅದನ್ನ ಎತ್ತಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಆ ಬೇರಿಂಗ್ ಇತ್ತು ಅಂದ್ರೆ ಆ ತರ ಮೂಮೆಂಟ್ ಎದ್ದೋಳಲ್ಲ. ಇದು ಅಷ್ಟೇ ನೋಡಿ, ಈ ಕಡೆ ಒಂದು ಸ್ಕ್ರೂ ಮತ್ತೆ ಈ ಮಿಡ್ಲಲ್ಲಿ ಒಂದು ಸ್ಕ್ರೂ ಇದೆ. ನಿಮ್ಗೆ ತೋರಿಸ್ತೀನಿ ನೋಡಿ ಯಾವ ರೀತಿ. ಜಸ್ಟ್ ಹಂಗೆ ಪುಷ್ ಮಾಡೋಕ್ಕಾಗುತ್ತಾ ಅಂತ ನಿಮ್ಗೆ ಕ್ಲೀನಾಗಿ ಗೊತ್ತಾಗುತ್ತೆ ನೋಡಿ. ಆಯ್ತು, ಪುಷ್ ಮಾಡಿದೆ. ಏನಕ್ಕೆ ಹೇಳಿ, ಇವಾಗ ನಾವು ಈ 3 ಸ್ಕ್ರೂ ಲೂಸ್ ಮಾಡಿರೋದ್ರಿಂದ ಪ್ಲಸ್ ಆ ಹಿಂದೆಗಡೆ 4 ಸ್ಕ್ರೂ ಅದನ್ನ ಲೂಸ್ ಮಾಡಿರೋದ್ರಿಂದ 0.5 to 0.8 mm ಗ್ಯಾಪ್ ಬರುತ್ತೆ. ಆ ಗ್ಯಾಪ್ ಅಲ್ಲಿ ಅದನ್ನ ಬೇರಿಂಗ್ ಇಟ್ಬಿಟ್ಟು ಜಸ್ಟ್ ಪುಷ್ ಮಾಡಿದ್ರೆ ಈಸಿಯಾಗಿ ಹೋಗುತ್ತೆ. ಇನ್ನೊಂದ್ಸಲ ಅದನ್ನ ತೆಗೆದು ನಿಮ್ಗೆ ತೋರಿಸ್ತೀನಿ ನೋಡಿ. ಇನ್ನೊಂದ್ಸಲ ಯಾವ ರೀತಿ ನೋಡಿ, ಎಳ್ಕೊಂಡ್ರೆ ಬಂದ್ಬಿಡುತ್ತೆ. ಸ್ವಲ್ಪ ಪುಷ್ ಮಾಡಿ ಎಳ್ಕೊಂಡ್ರೆ ಬಂದ್ಬಿಡುತ್ತೆ ನೋಡಿ. ಸೊ ನಮ್ದು ಇದರಲ್ಲಿ ಬೇರಿಂಗ್ ಏನು ಡ್ಯಾಮೇಜ್ ಆಗಿರಲಿಲ್ಲ. ಸೊ ಹಾಗಾಗಿ ಅದನ್ನ ಅದೇ ರೀತಿ ಮತ್ತೆ ನೋಡಿ, ಅದು ಸುಮ್ಮನೆ ಜಸ್ಟ್ ಹಂಗೆ ಹಿಡ್ಕೊಂಡು ವೈಫೈಡ್ ಮೂವ್ಮೆಂಟ್ ಬರುತ್ತಲ್ಲ, ಅದನ್ನ ಸ್ವಲ್ಪ ಈ ಕಡೆ ಹೇಳ್ಕೊಂಡ್ರೆ ಕ್ಲೀನಾಗಿ ಆ ಬೇರಿಂಗ್ ಒಳಗಡೆ ಕುತ್ಕೊಂಡ್ಬಿಡುತ್ತೆ. ಇನ್ನೊಂದು ಸ್ನೇಹಿತರೆ ನಿಮ್ಗೆ ಹೇಳೋದು ಮಾಡ್ತಿದ್ದೆ. ಸೊ ಯಾವುದೇ ಒಂದ್ಸಲಿ ಬೇರಿಂಗ್ ಇದನ್ನ ರಿಮೂವ್ ಮಾಡಿ ಹಾಕ್ಬೇಕಾದ್ರೆ ಸ್ವಲ್ಪ ಗ್ರೀಸ್ ಹಾಕ್ಬಿಟ್ಟು ಹಾಕಿ. ಯಾಕಂದ್ರೆ ಅದು ಒಳಗಡೆ ಡಸ್ಟ್ ಎಲ್ಲ ಇತ್ತು ಅಂದ್ರೆ ಕ್ಲೀನ್ ಮಾಡ್ಬಿಟ್ಟು ಗ್ರೀಸ್ ಹಾಕ್ಬಿಟ್ರೆ ಮತ್ತೆ ಅದು ನಿಮಗೆ ಅದೇ ಕಣಕ್ಕೂ ಬೇಗ ಬಿದ್ದು ಅಂದ್ರೆ ಅದು ಕಳ್ಚ್ಕೊಳಲ್ಲ, ಈಸಿಯಾಗಿ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಸೊ ಆ ಒಂದು ಉದ್ದೇಶಕ್ಕೆ ಗ್ರೀಸ್ ಆಗಿ ಮೂವ್ಮೆಂಟ್ನು ಅಷ್ಟೇ ಚೆನ್ನಾಗಿರುತ್ತೆ, ಬೇರಿಂಗು ಬೇಗ ಹಾಳಾಗಲ್ಲ. ಆ ಒಂದು ಉದ್ದೇಶಕ್ಕೆ ಸ್ವಲ್ಪ ಗ್ರೀಸ್ ಹಾಕ್ಬಿಟ್ಟು ಯೂಸ್ ಮಾಡಿ. ಮತ್ತೆ ಅದನ್ನ ಮೂವ್ಮೆಂಟ್ ಚೆಕ್ ಮಾಡ್ಕೊಂಡೆ ಆ 3 mm ಹಾಕಿ ಸ್ಕ್ರೂನ ಟೈಟ್ ಮಾಡ್ಕೊಳ್ಳಿ. ನೋಡಿ ನಾನು ಚೆಕ್ ಮಾಡ್ತಾ ಇದ್ದೀನಿ ನೋಡಿ. ಆ ಥರ ಹ್ಯಾಂಡ್ ಫೀಲ್ ನಿಮ್ಗೆ ಗೊತ್ತಾಗುತ್ತೆ ಎಲ್ಲಾನು ಹಿಡಿತಾ ಇದೆಯಾ ಏನು ಅಂತೇಳಿ. ಹ್ಯಾಂಡ್ ಫೀಲ್ ಫ್ರೀಯಾಗಿ ಹೋಗ್ಬೇಕು ಆ ಬೇರಿಂಗ್ ಮೂವ್ಮೆಂಟ್ ಅಲ್ಲೇ. ಯಾಕಂದ್ರೆ ನೀವೇನ ಸ್ವಲ್ಪ ಟೈಟ್ ಮಾಡಿ ಅದಕ್ಕೆ ಪ್ರೆಸರ್ ಕೊಟ್ಟೆನ ನೀವು ಮೂವ್ಮೆಂಟ್ ಆಗ್ತಾ ಇತ್ತು ಅಂದ್ರೆ 100% ಬೇರಿಂಗು ಡ್ಯಾಮೇಜ್ ಆಗುತ್ತೆ. ಈ ಒಂದು ಶಾಫ್ಟ್ಸ್ ಏನು ಬೇಸ್ ಇದೆಯಲ್ಲ ಇವೆಲ್ಲ ವಾರ್ನ್ ಔಟ್ ಆಗ್ಬಿಡುತ್ತೆ. ಸೊ ಆ ಒಂದು ಉದ್ದೇಶಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಓವರ್ ಪ್ರೆಸರ್ ಕೊಡಕ್ಕೆ ಹೋಗಬೇಡಿ. ಜಸ್ಟ್ ಆ ಮೂವ್ಮೆಂಟ್ ಹ್ಯಾಂಡ್ ಮೂವ್ಮೆಂಟ್ ಮಾಡ್ತಾನೆ ಆಲಂಕಿ ಸ್ಕ್ರೂ ಟೈಟ್ ಮಾಡ್ಕೊಳ್ಳಿ. ಯಾವಾಗ ನಿಮಗೆ ಹ್ಯಾಂಡ್ ಫೀಲ್ ಗೊತ್ತಾಗ್ಬಿಡುತ್ತೆ. ಫ್ರೀಯಾಗಿ ಆ ಬೇರಿಂಗ್ ಮೂವ್ಮೆಂಟಲ್ಲೇ ಮಿಷಿನ್ ರನ್ ಆಗಬೇಕು, ಆ ಕ್ಲಾಂಪ್ ಡಿವೈಸ್ ಆ ಥರ ಸೆಟ್ ಮಾಡ್ಕೊಳ್ಳಿ. ಸೊ ಅದೆಲ್ಲ ಆದಮೇಲೆ ನಾನು ಅವಾಗಿನ ಹೇಳಿದ್ನಲ್ಲ, ಈ 8 ಸೈಜ್ ಸ್ಪನ್ನರ್ ಲೂಸ್ ಮಾಡಿ ಸ್ಕ್ರೂ ಲೂಸ್ ಮಾಡಿದ್ವಲ್ಲ ಅದನ್ನ ಅದೇ ರೀತಿ ಮತ್ತೆ ಆ ಸಪೋರ್ಟಿಂಗ್ಗೋಸ್ಕರ ಅದೇ ಥರ ಶಾಫ್ಟ್ ಲೆವೆಲ್ಗೆ ಇಟ್ಕೊಂಡು ಟೈಟ್ ಮಾಡ್ಕೊಂಬಿಡಿ. ಸೇಮ್ ಈ ಕಡೆ 2 ಸ್ಕ್ರೂ ಆ ಕಡೆ 2 ಸ್ಕ್ರೂ. ಬಟ್ ಈ ಟೈಟ್ ಮಾಡ್ಬೇಕಾದ್ರೂ ಅಷ್ಟೇ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಹ್ಯಾಂಡ್ ಫೀಲ್ ಯಾವುದೇ ಕಾರಣಕ್ಕೂ ಟೈಟ್ ಆಗಬಾರ್ದು. ಇದು ನಿಮ್ಮ ಗಮನಕ್ಕಿರಲಿ. ಯಾರೇ ಸೆಟ್ ಇನ್ ಕೇಸ್ ಈ ಥರ ಪ್ರಾಬ್ಲಮ್ ನೀವು ಫೇಸ್ ಮಾಡಿದರೆ, ಇನ್ ಕೇಸ್ ಈ ಥರ ನೀವು ಸೆಟ್ ಮಾಡಬೇಕಾದ್ರೆ ಖಂಡಿತ ಇದನ್ನ ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಏನೇ ಸ್ಕ್ರೂ ಟೈಟ್ ಮಾಡಿದಾಗ ಈ ಒಂದು ಪ್ರೆಸರ್ ಇದಕ್ಕೆ ಬೀಳಬಾರ್ದು. ಬೇರಿಂಗಿಗೆ ಹ್ಯಾಂಡ್ ಫೀಲಲ್ಲಿ ಸ್ಮೂತಾಗಿ ಹೋಗಿ ಬರಬೇಕು. ಆ ರೀತಿ ಸೆಟ್ ಮಾಡ್ಕೊಳ್ಳಿ. ಅವಾಗ ನಿಮ್ಗೆ ಏನಾಗುತ್ತೆ, ಬೇರಿಂಗ್ ಲೈಫು ಚೆನ್ನಾಗಿ ಬರುತ್ತೆ. ಆ ಬೇಸ್ ಶಾಫ್ಟ್ ಬೇಸ್ ಇದೆಯಲ್ಲ ಅದನ್ನು ನಿಮ್ಗೆ ಲೈಫ್ ಬರುತ್ತೆ, ಬೇಗ ಹಾಳಾಗಲ್ಲ. ಮಿಷಿನ್ ಅಷ್ಟೇ ಮೂವ್ಮೆಂಟು ಈಸಿಯಾಗಿ ವರ್ಕ್ ಆಯಿತು ಅಂದರೆ ನಿಮಗೆ ಸ್ಟಿಚಸ್ ಬ್ರೇಕ್ ಆಗೋದಾಗಲಿ, ನೀಡ್ಲ್ ಬ್ರೇಕೇಜ್ ಆಗೋದಾಗಲಿ, ಮತ್ತು ಸ್ಟಿಚ್ ಬೆಂಡ್ ಆಗೋದಾಗಲಿ ಅದೇನು ಆಗೋದಿಲ್ಲ. ಯಾಕಂದರೆ ಜಸ್ಟ್ ಸ್ಮೂತಾಗಿ ವರ್ಕ್ ಆಗುತ್ತೆ. ಅಷ್ಟು ನಿಮ್ಗೆ ಈಸಿಯಾಗಿ ಇದು ಸ್ಟಿಚಸ್ ಅಷ್ಟೇ ಕ್ಲೀನಾಗಿ ಬರುತ್ತೆ. ನಿಮಗೆ ಸೆಂಟ್ರಲ್ ಡಿಸ್ಟರ್ಬೆನ್ಸ್ ಆಗೋದಿಲ್ಲ. ಆ ಒಂದು ಉದ್ದೇಶಕ್ಕೋಸ್ಕರ ಸೊ ನೋಡ್ಕೊಂತ ಇದ್ರಲ್ಲ. ಸೊ ಈ ಬೇರಿಂಗ್ ಫಿಕ್ಸಿಂಗ್ ಮೂವ್ಮೆಂಟ್ ಇಷ್ಟೇ. ನಾನು ಹೇಳಿದ್ನಲ್ಲ, ಒಬ್ರು ಸಹಾಯ ತಗೊಳ್ಬೇಕಾರೆ. ಏನಕ್ಕೆ ಅಂದರೆ ಈ ಒಂದು ನೆಟ್ಟು ಮತ್ತು ಆ ಸ್ಕ್ರೂ ಲಾಕ್ ಮಾಡೋ ಟೈಮಲ್ಲಿ ಮಾತ್ರ ನಿಮ್ಗೆ ಬೇಕಾಗುತ್ತೆ. ಬಾಕಿ ಟೈಮಲ್ಲಿ ಏನು ಅವಶ್ಯಕತೆ ಇರಲ್ಲ. ನೀವು ಆರಾಮಾಗಿ ಮಾಡ್ಕೊಬೋದು. ಒಬ್ಬರೇ ಸಾಕು, ಇಲ್ಲ ಒಬ್ಬರೇನೂ ಮಾಡ್ಕೊಬೋದು. ನಿಮ್ಗೆ ಯಾರನ್ನ ಹೆಲ್ಪಿಂಗ್ ಇದ್ರೆ ತೊಗೊಳ್ಳಿ, ತಪ್ಪೇನಿಲ್ಲ. ಯಾಕಂದ್ರೆ ನಿಮ್ಗೆ ಇನ್ನೂ ಸ್ವಲ್ಪ ಕಂಫರ್ಟಬಲ್ ಆಗಿ ಈಸಿಯಾಗಿ ಮಾಡ್ಕೊಬೋದು ಅಷ್ಟೇ, ಬೇರೆ ಏನಿಲ್ಲ. ಆಮೇಲೆ ಆ ಬೆಲ್ಟು ಅಷ್ಟೇ. ಬೆಲ್ಟಲ್ಲಿ ಏನಾದರೂ ಡಸ್ಟ್ ಇದೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ. ಫಸ್ಟ್ ಏರ್ ಹೊಡೆದ್ಬಿಟ್ಟು ಬಟ್ಟೆ ಒಂದು ವೇಸ್ಟ್ ಬಟ್ಟೆ ತೊಗೊಂಡು ಕ್ಲೀನ್ ಮಾಡ್ಕೊಳ್ಳಿ. ಗ್ರೀಸ್ ಎಲ್ಲ ಹಾಕಿರ್ತೀವಲ್ಲ, ಸ್ವಲ್ಪ ಅಡಿಷ್ನಲ್ ಎಕ್ಸ್ಟ್ರಾ ಬಂದಿದೆ ಅದನ್ನ ಗ್ರೀಸ್ನ ಒರೆಸ್ಕೊಂಬಿಡಿ. ಮತ್ತೆ ಹೋಗಿ ಡಸ್ಟ್ ಕೂತ್ಕೊಳಲ್ಲ. ಆ ಒಂದು ಉದ್ದೇಶಕ್ಕೋಸ್ಕರ ಸೊ ನೋಡ್ಕೊಳ್ಳಿ. ನಾನು ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಆ ಸ್ಕ್ರೂ ಅಲಂಕಿ ಸ್ಕ್ರೂ ಕಾಣಿಸ್ತಾ ಇದೆಯಾ? ಸೊ ನಿಮ್ಗೆ ಮತ್ತೆ ನೆಟ್ ಲಾಕ್ ಮಾಡಿ ಸ್ಕ್ರೂನು ತೋರಿಸ್ತಾ ನೋಡಿ. ಈ ಕಡೆ ಒಂದು ಆ ಸ್ಕ್ರೂಡರ್ ಇಟ್ಟು ತೋರಿಸ್ತಾ ಇದ್ದೀನಿ ನೋಡಿ, ಕಾಣಿಸ್ತಾ ಇದೆಯಾ? ಸೊ ಅದೇ ರೀತಿ ಈ ಕಡೆನೂ ತೋರಿಸ್ತಾ ಇದ್ದೀನಿ ನೋಡಿ. ಅಲ್ಲೊಂದು ಸ್ಕ್ರೂ ಇದೆ, ನೆಟ್ ಲಾಕ್ ಆಗಿದೆ. ಸೊ ಅದೇ ರೀತಿ ಇಲ್ಲಿ ಒಂದು ನೆಟ್ ಲಾಕ್ ಆಗಿದೆ, ಸ್ಕ್ರೂ ತೋರಿಸ್ತಾ ಇದೆ. ಕಾಣಿಸ್ತಾ? ಸೊ ಇದು ಸಪೋರ್ಟಿಂಗ್. ಜಸ್ಟ್ ಈ ಶಾಫ್ಟ್, ಈ ಬೇಸ್ ಶಾಫ್ಟ್ ಏನಿದೆಯೋ ಅದಕ್ಕೆ ಸಪೋರ್ಟಿಂಗ್. ಈ ಕಡೆಯಿಂದನೂ ತೋರಿಸ್ತೀನಿ ನೋಡಿ, ವ್ಯೂ ಕಾಣುತ್ತಾ? ಸೊ ಅಷ್ಟೇ. ಇದರಲ್ಲಿ ಈ ಬೇರಿಂಗ್ ಫಿಕ್ಸ್ ಮಾಡೋದಕ್ಕೆ ಮೊದಲು ಇವನ್ನೆಲ್ಲ ಲೂಸ್ ಮಾಡಿ 3 mm ಸ್ಕ್ರೂ ಲೂಸ್ ಮಾಡಿಕೊಂಡು ಅವಾಗ ನಿಮ್ಗೆ ಸ್ವಲ್ಪ ಗ್ಯಾಪ್ ಸಿಗುತ್ತೆ, ಅದನ್ನ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಮಾಡಲ್ ನಂಬರ್ ತೋರಿಸ್ತಾ ಇದೆ ನೋಡಿ, ಝೂಮ್ ಮಾಡಿ. PLKB 001. ಸೊ ಇದು PLKB ಮತ್ತೆ ಇದನ್ನ ಕನ್ವರ್ಟ್ ಮಾಡಿರೋದು ನಾವು. PLKB ಅದು ತುಂಬಾ ಓಲ್ಡ್ ಮಾಡೆಲ್. ಸೊ ಅದು ಬಟನ್ ಸಿಸ್ಟಮ್ ಬರುತ್ತೆ. ಸೊ ಇದನ್ನ ಟಚ್ ಸ್ಕ್ರೀನ್ಗೆ ನಾವು ಕನ್ವರ್ಟ್ ಮಾಡಿರೋದು. ಇದು PLKE ಇದು. ಸೊ ಇದು ಒಂದು PLKE ಒಂದು ಸ್ವಲ್ಪ ಅಡ್ವಾನ್ಸ್. ಇದು ಟಚ್ ಸ್ಕ್ರೀನ್ ಬಂದು ಏನೋ ಈಸಿ ಇರುತ್ತೆ ಆಪರೇಟಿಂಗ್ ಎಲ್ಲ. ಸೊ ಮುಂದಿನ ದಿನಗಳಲ್ಲಿ ನಿಮ್ಗೆ ಆ ಒಂದು ಟಚ್ ಸ್ಕ್ರೀನ್ ಈ ಪ್ರೋಗ್ರಾಮಿಂಗ್ ಬಗ್ಗೆನೂ ನಾನು ನೆಕ್ಸ್ಟ್ ನಿಮಗೆ ತೋರಿಸೋ ಒಂದು ಪ್ರಯತ್ನ ಮಾಡ್ತೀನಿ. ಮೊದಲು ಈ ಒಂದು ಪ್ರಾಬ್ಲಮ್ ಬಂದಿತ್ತು. ಈ ಪ್ರಾಬ್ಲಮ್ನ ನಿಮ್ಗೆ ಈಸಿಯಾಗಿ, ಇದು ಮೆಕ್ಯಾನಿಕಲ್ ಪ್ರಾಬ್ಲಮ್ಮು. ಸೊ ಎಲೆಕ್ಟ್ರಾನಿಕ್ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ, ಪ್ರೋಗ್ರಾಮಿಂಗ್ದು ಏನು ಇಲ್ಲ ಇದರಲ್ಲಿ. ಜಸ್ಟ್ ಈ ಮೆಕ್ಯಾನಿಕಲ್ ಈ ಯಾವ ರೀತಿ ಈಸಿಯಾಗಿ ಮಾಡೋದು.
ಬಟ್ ಗೊತ್ತಿದ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ. ಗೊತ್ತಿಲ್ಲದೆ ನಾವು ಹಾಕಕ್ ಹೋದಾಗ ಏನಾಗುತ್ತೆ, ಯಾಕಂದ್ರೆ ಇದು ತುಂಬಾ ಎಕ್ಸ್ಪೆನ್ಸಿವ್ ಸ್ಪೇರ್ಸ್ ಸ್ನೇಹಿತರೆ. ಯಾಕಂದ್ರೆ ನಾರ್ಮಲ್ ಸಿಂಗಲ್ ಎಲ್ ಡಬಲ್ ಎಲ್ ಈ ಮಿಷಿನ್ಸ್ಗೆ ಎಲ್ಲ ಅಷ್ಟೊಂದು ಕಾಸ್ಟ್ ಬರಲ್ಲ. ಇದರಲ್ಲಿ ಪ್ರತಿಯೊಂದು ಪಾರ್ಟ್ಸ್ ತುಂಬಾ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಸೊ ಹಂಗಾಗಿ ಕಾಸ್ಟ್ ಜಾಸ್ತಿ ಇರೋದ್ರಿಂದ ನಾವು ಸ್ವಲ್ಪ ನಾವೇನಾದ್ರೂ ಮಿಸ್ಟೇಕ್ ಮಾಡಿದ್ರು ಅದು ಆ ಪಾರ್ಟೇ ಹಾಳಾಯ್ತು ಅಂದ್ರೆ ಮತ್ತೆ ನಾವು ಅನ್ನೆಸರಿ ಆಗಿ ಮತ್ತೆ ಅದಕ್ಕೆ ದುಡ್ಡು ಎಕ್ಸ್ಟ್ರಾ ಕೊಟ್ಟು ತರಬೇಕಾಗುತ್ತೆ. ಸೊ ಆ ಒಂದು ಉದ್ದೇಶಕ್ಕೋಸ್ಕರ ಸ್ವಲ್ಪ ಜಾಗೃತಿಯಿಂದ ನೋಡ್ಕೊಂಡು ಮಾಡಿದ್ರೆ ಯಾವುದೇ ರೀತಿ ಕಷ್ಟನೇ ಇಲ್ಲ ಸ್ನೇಹಿತರೆ, ತುಂಬಾ ಈಸಿ. ಅದೆಲ್ಲ ಆದ್ಮೇಲೆ ಈ ಪ್ಲೇಟ್ ನಾನು ಹೇಳಿದ್ನಲ್ಲ, ಬಿಚ್ಚಿದ್ನಲ್ಲ, ಇಲ್ಲಿ ಒಟ್ಟು 3 ಸ್ಕ್ರೂ ಬರುತ್ತೆ, 4 ಸ್ಕ್ರೂ. ಅದೇ ರೀತಿ ಅದನ್ನ ಫಿಟ್ ಮಾಡ್ಕೊಳ್ಳಿ ಕ್ಲೀನಾಗಿ ಸ್ಕ್ರೂ ಡ್ರೈವರ್ ಸಹಾಯದಿಂದ. ಇಲ್ಲ ಆಲಂಕಿ ಇದ್ರೆ ಆಲಂಕಿ, ಸ್ಕ್ರೂ ಡ್ರೈವರ್ ಇದ್ರೆ ಸ್ಕ್ರೂ ಡ್ರೈವರ್, ಯಾವ್ದಿದೆ ಅದನ್ನ ನೋಡ್ಕೊಂಡು ಅದು ಬಿಚ್ಚಿ ಅದನ್ನ ಟೈಟ್ ಮಾಡ್ಕೊಳ್ಳಿ. ಪ್ಲೇಟ್ ಎಲ್ಲ ಆದ್ಮೇಲೆ ನೆಕ್ಸ್ಟ್ ನಾವು ಇದು ಹೇಳಿದ್ನಲ್ಲ ಪಾಲಿಕಾರ್ಬೊನೇಟ್ ಶೀಟ್, ಏನಕ್ಕೆ ಡಸ್ಟ್ ಹೋಗಬಾರ್ದು ಅಂತೇಳಿ, ಅದೇ ಆಸ್ ಇಟ್ ಫಸ್ಟ್ ನಾವು ಬಿಚ್ಚಿದಾಗ ಯಾವ ರೀತಿ ಮಾಡೋದು ಅದೇ ರೀತಿ ಸೇಮ್ ಅದನ್ನ ಫಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಒಂದ್ಸಲ ಚೆಕ್ ಮಾಡ್ತಾ ತೋರಿಸ್ತಾ ನೋಡಿ, ಮೂಮೆಂಟ್ ಹ್ಯಾಂಡ್ ಮೂಮೆಂಟ್ ಎಷ್ಟು ಫ್ರೀ ಆಗಿದೆ ಅಂತೇಳಿ. ಏನೂ ಬರಬಾರ್ದು ಮತ್ತೆ ಜಾಮು ಆಗಬಾರ್ದು, ಫ್ರೀಯಾಗಿ ಹ್ಯಾಂಡ್ ಮೂಮೆಂಟ್ ಅಲ್ಲಿ ವರ್ಕ್ ಆಗಬೇಕು. ಸೊ ಆಯ್ತಲ್ಲ. ಸೊ ನೋಡಿ ಇದನ್ನ ನೆಕ್ಸ್ಟ್ ಪಾಲಿಕಾರ್ಬೊನೇಟ್ ಶೀಟ್ ನ ಫಿಕ್ಸ್ ಮಾಡ್ಕೊಂತ ಇದೀನಿ, ಅದನ್ನ ನೋಡ್ಕೊಳ್ಳಿ ನೀವು. ಇದೆ ಈ ಬೇರಿಂಗ್ ಫಿಕ್ಸಿಂಗ್ ಕೆಲಸ ಮುಗೀತು ಸ್ನೇಹಿತರೆ. ನೆಕ್ಸ್ಟ್ ನಾವ್ ಇನ್ನೇನಿದ್ರು ಈ ಪಾಲಿಕಾರ್ಬೊನೇಟ್ ಶೀಟ್ ಎಲ್ಲ ಫಿಕ್ಸಿಂಗ್ ಆದ್ಮೇಲೆ ಸೊ ಆ ಕ್ಲಾಂಪ್ ಡಿವೈಸ್ ಏನಿದೆಯೋ ಅದನ್ನ ನಿಮಗೆ ಫಿಕ್ಸಿಂಗ್ ತೋರಿಸ್ತೀನಿ. ಇದರಲ್ಲಿ ಇಷ್ಟೇ, ತುಂಬಾ ಈಸಿ. ಆ ಲಾಜಿಕ್ ನೀವು ಫಾಲೋ ಮಾಡಿದ್ರೆ ಸಾಕು. ಅಲ್ಲೊಂದು ಸ್ಟೆಪ್ ತರ ಒಂದು ವೈಫೈಡ್ ಮೂವ್ಮೆಂಟ್ ಅಲ್ಲಿ ಒಂದು ಸ್ಟೆಪ್ ಕೊಟ್ಟಿದ್ದಾನೆ, ಅಂದ್ರೆ ಒಂದು ಕ್ಲಾಂಪ್ ಡಿವೈಸ್ ಅಲ್ಲಿ ಗ್ರೂ ಮಾಡಿದ್ದಾನೆ. ಅಲ್ಯೂಮಿನಿಯಂ ಅದು ಆಕ್ಚುಲಿ, ಇದು ಮೆಟಲ್. ಇದು ಆ ಮೆಟಲ್ ಆ ಗ್ರೂ ಅಲ್ಲಿ ಕುತ್ಕೊಂಡ್ಬಿಟ್ರು ಅಂದ್ರೆ ನಿಮ್ಗೆ ಅದು ಯಾವುದೇ ಕಾರಣಕ್ಕೂ ಜರುಗಲ್ಲ. ಅದಕ್ಕೆ ಪ್ಲಸ್ ಅದ್ರ ಜೊತೆಲಿ ನಿಮಗೆ ಶಾಫ್ಟ್ ಒಂದು ಕೊಟ್ಟಿದ್ದಾನೆ ನೋಡಿ, ಇಲ್ಲಿ ತೋರಿಸ್ತಿದ್ದೀನಿ ನೋಡಿ, ಕಾಣುತ್ತಾ? ಅಲ್ಲಿ ಕ್ಲೀನ್ ಆಗಿ ಗ್ರೂ ಕೊಟ್ಟಿದ್ದಾನೆ ನೋಡಿ, ಅಲ್ಲಿ 2 ಸ್ಕ್ರೂ ಇದಕ್ಕೆ. ಮತ್ತೆ ಗ್ರೂ ಎಷ್ಟು ಸೆಕ್ಯೂರ್ ಮಾಡಿದ್ದಾನೆ ಅಂದ್ರೆ ಒಂಚೂರು ಎಲ್ಲೂ ಶೇಕ್ ಆಗಬಾರ್ದು, ಆ ಸ್ಪೀಡ್ಗೆ ಏನು ಆಗಬಾರ್ದು ಅಂತೇಳಿ ತುಂಬಾ ಸೆಕ್ಯೂರಿಟಿಯಾಗಿ ಚೆನ್ನಾಗಿ ಒಂದು ಡಿಸೈನ್ ಮಾಡಿದ್ದಾರೆ ಇದು. ಬಟ್ ಇದು ಹಳೆ ಮಿಷಿನೇ, ಸೊ ಇದು ಕೆಲವ್ರು ಗೊತ್ತಿಲ್ಲದವ್ರಿಗೆ ಯೂಸ್ ಆಗುತ್ತೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಗೊತ್ತಿರೋರಿಗೆ ಏನು ಹೇಳೋ ಅವಶ್ಯಕತೆನೇ ಇಲ್ಲ. ಸೊ ನೋಡಿ ಅದನ್ನ ಜಸ್ಟ್ ಆ ಗ್ರೋಲ್ ಕುಣಿಸ್ಬಿಟ್ಟು ಪ್ರೆಸ್ ಮಾಡ್ಬಿಟ್ರೆ ಕ್ಲೀನಾಗಿ ಅದು ಲಾಕ್ ಆಗುತ್ತೆ. ಎಲ್ಲೂ ಏನು ಆ ಕಡೆ ಈ ಕಡೆ ಏನು ಚೇಂಜಸ್ ಆಗಲ್ಲ. ಅದಾದ್ಮೇಲೆ 8 ಸೈಜ್ ನೆಟ್ ಹೇಳಿದ್ನಲ್ಲ, ಹಿಂದೆಗಡೆ 2, ಆ ಕಡೆ 1 ಈ ಕಡೆ 1, ಅದನ್ನ ಕರೆಕ್ಟಾಗಿ ಟೈಟ್ ಮಾಡಿ. ಇದು ಫುಲ್ ಟೈಟ್ ಮಾಡ್ಕೊಳ್ಳಿ, ಅದು ಓವರ್ ಟೈಟ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಟಾಪ್ ಬಂದು ಅಲ್ಯೂಮಿನಿಯಂ ಬೇಸ್, ಬಾಟಮ್ ಅಷ್ಟೇ ನಿಮ್ಗೆ ಮೆಟಲ್ ಇರೋದು. ಸೊ ಅದು ಟೈಟ್ ಆಗೋದಕ್ಕೆ ಎಷ್ಟು ಅಷ್ಟೇ, ಓವರ್ ಟೈಟ್ ಮಾಡಕ್ ಹೋದ್ರೆ ಮತ್ತೆ ನಿಮ್ಗೆ ತೆಗಿಯಕ್ಕೆ ಹಿಂಸೆ ಆಗ್ಬಿಡುತ್ತೆ. ಸೊ ಹಾಗಾಗಿ ನಾರ್ಮಲ್ ಟೈಟ್ ಮಾಡ್ಕೊಳ್ಳಿ ಸಾಕು. ನೋಡಿ 2 ಸ್ಕ್ರೂ ಫಸ್ಟ್ ಫಿಕ್ಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಒಂದೇ ಸ್ಕ್ರೂ ಟೈಟ್ ಮಾಡಿದ್ರೆ ಥ್ರೆಡ್ಡಿಂಗ್ ನಿಮ್ಗೆ ಕ್ರಾಸ್ ಆಗೋ ಸಾಧ್ಯತೆ ಇರುತ್ತೆ. 2 ಸ್ಕ್ರೂ ಕುಂಡಿಸ್ಕೊಳ್ಳಿ ಕ್ಲೀನಾಗಿ, ಎಂಡ್ ಅಲ್ಲಿ ಫಸ್ಟ್ ಕುಂಡಿಸ್ಕೊಂಡು ಆಮೇಲೆ ಸ್ಪಾನರ್ ಸಹಾಯದಿಂದ ಅದನ್ನ ಟೈಟ್ ಮಾಡ್ಕೊಳ್ಳಿ ಫುಲ್ ಆಗಿ. ಫಸ್ಟ್ ನಾನು ನಿಮ್ಗೆ ಅದನ್ನು ತೋರಿಸ್ತಿದ್ದೀನಿ ನೋಡಿ. ಫಸ್ಟ್ 2 ಸ್ಕ್ರೂನು ಎಂಡ್ ಅಲ್ಲಿ ಟೈಟ್ ಮಾಡ್ಕೊಳ್ಳಿ, ಎಷ್ಟುವರೆಗೂ ಟೈಟ್ ಆಗುತ್ತೋ ಅಷ್ಟವರೆಗೂ ಟೈಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ಸ್ಪಾನರ್ ಅಲ್ಲಿ ಟೈಟ್ ಮಾಡ್ಕೊಳ್ಳಿ. ಇಷ್ಟೇ. ಈ ಕ್ಲಾಂಪ್ ಕುಂಡಿಸೋ ಟೆಕ್ನಿಕ್ ಇನ್ನೇನಿಲ್ಲ. ಆ ಗ್ರೋಲ್ ಕುಂಡಿಸ್ಬಿಟ್ಟು ಪ್ರೆಸ್ ಮಾಡಿದ್ರೆ ಕ್ಲೀನಾಗಿ ಲಾಕ್ ಆಗುತ್ತೆ. ಆಮೇಲೆ ನೆಟ್ ಟೈಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಒಂದು ಶಾಫ್ಟ್ ಹೇಳಿದ್ನಲ್ಲ, ವೈಫೀಡ್ ಮೂವ್ಮೆಂಟ್ ಅಲ್ಲಿ ನಿಮಗೆ ಒಂದು ಶಾಫ್ಟ್ ಇದೆ. ಆ ಶಾಫ್ಟ್ಗೆ ಇನ್ನೊಂದು ಈ ಕ್ಲಾಂಪ್ ಡಿವೈಸ್ಗೆ ಒಂದು ಶಾಫ್ಟ್ ಕನೆಕ್ಟ್ ಮಾಡ್ಬಿಟ್ರೆ ನಿಮ್ಗೆ ವೈಫೀಡ್ ಎಕ್ಸ್ ಫೀಡ್ ಎರಡೂ ಕ್ಲೀನಾಗಿ ಲಾಕ್ ಆಗುತ್ತೆ. ಅಷ್ಟೇ, ಬೇರೆ ಇನ್ನೇನು ಇಲ್ಲ ಸ್ನೇಹಿತರೆ. ಈ ಒಂದು ಮಿಷಿನ್ ಅಲ್ಲಿ ಮೆಕ್ಯಾನಿಕಲ್ ಈ ಬೇರಿಂಗ್ ಸಿಸ್ಟಮ್ ಇರೋದು ಇಷ್ಟೇ ಈಸಿ. ಈಗ ಬರ್ತಕ್ಕಂಥ ಹೊಸ ಮಾಡಲ್ಸ್ ಅಲ್ಲಿ ಈ ಬೇರಿಂಗ್ ಸಿಸ್ಟಮೇ ಇಲ್ಲ, ಅದಿನ್ನೂ ತುಂಬಾ ಈಸಿ ಮೆಥಡ್ ಮಾಡ್ಬಿಟ್ಟಿದ್ದಾರೆ. ಸೊ ಅದಿನ್ನೂ ತುಂಬಾ ಚೆನ್ನಾಗಿದೆ. ಅಂದ್ರೆ ಅದು ಸ್ವಲ್ಪ ಕಾಸ್ಟ್ ಇರುತ್ತೆ. ಸೊ ಇದು ಓಲ್ಡ್ ಫಸ್ಟ್ ಬಂದಿದ್ದೆಲ್ಲ ಇದೇ ರೀತಿ ಇರೋದು. ಸೊ ಇದನ್ನ ನೀವು ನೋಡ್ಕೊಳ್ಳಿ, ಯಾಕಂದ್ರೆ ಎಲ್ಲರೂ ಎಲ್ಲ ಲೇಟೆಸ್ಟ್ ವರ್ಷನ್ಸ್ ಇಟ್ಕೊಂಡಿರೋದಿಲ್ಲ. ಬೇಕಾದ್ರೆ ಇದಕ್ಕೆ ಕನ್ವರ್ಟ್ ಮಾಡ್ಕೊಬಹುದು, ಅದನ್ನ ಮಾಡ್ತಾರೆ ಈಗ ಎಲ್ಲಾನು ಏನ್ ಬೇಕೋ ಮಾಡ್ತಾರೆ. ಸೊ ಹಾಗಾಗಿ ಈ ಇರೋದ್ರಲ್ಲಿ ನಾವೇನ್ ರೆಡಿ ಮಾಡ್ಬೇಕು ಅದನ್ನ ನಾವು ನೋಡಿ ತೋರಿಸ್ತಾ ಇದೀವಿ. ಹೇಳಿದ್ನಲ್ಲ ವೈಫೈಡ್ ಮೂವ್ಮೆಂಟ್ ಶಾಫ್ಟ್ಗೆ ಈ ಶಾಫ್ಟ್ ಕನೆಕ್ಟ್ ಮಾಡ್ಬಿಟ್ರೆ ಅಲ್ಲೊಂದು ಗ್ರೂ ತರ ಕೂಡ ಕೊಟ್ಟಿರ್ತಾನೆ. ಏನಕ್ಕೆ ಅದು ಈ ಸೈಡ್ ಆದ್ರೂ ಸರಿ, ಆ ಸೈಡ್ ಆದ್ರೂ ಸರಿ, ಯಾವ್ದಾದ್ರು ಒಂದ್ ಸೈಡ್ ಯೂಸ್ ಮಾಡ್ಕೊಬಹುದು. ನೋಡಿ ಅಲ್ಲಿ ಕಾಣುತ್ತೆ ನೋಡಿ, ಆ ಕ್ಲಾಂಪ್ ಡಿವೈಸ್ಗೆ ವೈಫೀಡ್ ಶಾಫ್ಟ್ ಬೇರಿಂಗ್ ಇದೆ ನೋಡಿ. ಆ ಬೇರಿಂಗ್ ಅಲ್ಲಿ ಮುಖಾಂತರ ಆ ಕಡೆಯಿಂದ ನೀವು ಪುಷ್ ಮಾಡಿದ್ರೆ ನೋಡಿ, ಆ ಕಡೆಯಿಂದ ನಾನು ಪುಷ್ ಮಾಡ್ತಾ ಇದ್ದೀನಿ ನೋಡಿ, ಪುಷ್ ಮಾಡಿದ್ರೆ ಇದರಲ್ಲಿ ಬಂದು ಲಾಕ್ ಆಗುತ್ತೆ ಕ್ಲಾಂಪ್ ಡಿವೈಸ್ ಅಲ್ಲಿ. ಏನು ಅದಕ್ಕೇನು ಮೆಜರ್ಮೆಂಟ್ ಅಂತ ಏನಿಲ್ಲ. ಆ ಕಡೆ ಈ ಕಡೆ 2 ಕಡೆ ಆ ಶಾಫ್ಟ್ ನ ಡಿವೈಡ್ ಮಾಡ್ಬಿಟ್ಟು 3mm ಸ್ಕ್ರೂ ಇರುತ್ತಲ್ಲ, 3mm ಇಲ್ಲ 2.5 ಕೊಟ್ಟಿರ್ತಾರೆ, ಆ ಸ್ಕ್ರೂನ ಟೈಟ್ ಮಾಡ್ಬಿಟ್ಟು ಈ ಕಡೆ 2 ಸೈಡ್ ಲಾಕ್ ಮಾಡಿ. ಆಮೇಲೆ ಇದ್ರಲ್ಲಿ ಆಕ್ಚುಲಿ ಹೊಸ ಮಿಷಿನ್ ಬಂದಾಗ ಒಂದು ಜಸ್ಟ್ ಒಂದು ಹ್ಯಾಂಡ್ ತರ ಕೊಟ್ಟಿರುತ್ತೆ ಚಿಕ್ಕದಾಗಿ, ಒಂದು ಅದನ್ನ ಹಿಡ್ಕೊಂಡು ಲೂಸ್ ಮಾಡಿದ್ರು ಆಗ್ಬಿಡುತ್ತೆ. ಇದೆಲ್ಲ ಓಲ್ಡ್ ಮಿಷಿನ್ ಎಲ್ಲ ಹೋಗಿದೆ. ಸೊ ಹಾಗಾಗಿ ನೆಟ್ ಟೈಟ್ ಮಾಡಿ ಅಲ್ಲಿ ಒಂದು 2.5 ಅಲಂಕಿ ಸ್ಕ್ರೂ ಇರುತ್ತೆ, ಅದನ್ನು ಟೈಟ್ ಮಾಡ್ಕೊಳ್ಳಿ. ಹೊಸ ಮಿಷಿನ್ ಅಲ್ಲಿ ಅದು ಈಸಿಯಾಗಿ ಲಾಕ್ ಟೈಪ್ ಕೊಟ್ಟಿದೆ, ಅದು ಹಿಡ್ಕೊಂಡು ತಿರುಗಿಸಿದ್ರೆ ಲೂಸ್ ಆಗ್ಬಿಡುತ್ತೆ. ಸೊ ಅದೆಲ್ಲ ಆದ್ಮೇಲೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಎಲ್ಲ ಕರೆಕ್ಟಾಗಿ ಫಂಕ್ಷನ್ ವರ್ಕ್ ಆಗ್ತಾ ಇದೆಯಾ ಅಂತೇಳಿ.
ಸೊ ನಾನು ಒಂದ್ಸಲ ನೋಡಿಸ್ತಾ ಇದ್ದೀನಿ ನೋಡಿ, ಅದೇ ರೀತಿ ಫಂಕ್ಷನ್ ಚೆಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಾವೆಲ್ಲ ಏನೇನು ಬಿಚ್ಚಿದ್ವಿ, ಪ್ರೆಸರ್ ಫುಟ್ಟು, ನೀಡಲ್ಸು, ಬೇರೆ ಇನ್ನೇನೇನು ಬಿಚ್ಚಿದ್ರೆ ಅದನ್ನೆಲ್ಲ ಆ್ಯಸ್ ಇಟ್ ಮೊದಲು ಯಾವ ರೀತಿ ಐತೆ ಅದೇ ರೀತಿ ಫಿಕ್ಸ್ ಮಾಡ್ಕೊಳ್ಳಿ. ಸೊ ಬೇರೆ ಇನ್ನು ಯಾವುದೇ ರೀತಿ ಏನು ನಾವು ಅಡಿಷ್ನಲ್ ಆಗಿ ಏನು ಹೊಸದಾಗಿ ಏನು ಮಾಡಲಿಲ್ಲ. ಸೊ ನಾವೇನು ಪ್ರಾಬ್ಲಮ್ ಆಗಿತ್ತೋ ಆ ಪ್ರಾಕ್ಟಿಕಲ್ ಆಗಿ ನಿಮ್ಗೆ ಅದನ್ನು ತೋರಿಸಿದ್ದೀನಿ. ಸ್ನೇಹಿತರೆ, ನಾನು ಹೇಳ್ತಾ ಇದ್ದೀನಲ್ಲ, ಹೊಸಬರು ಯಾರೆಲ್ಲ ಇದ್ರೆ ಖಂಡಿತ ಈ ಒಂದು ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಅಂದರೆ ನಿಮಗೆ ತಪ್ಪಾಗಲ್ಲ. ಯಾಕಂತೀರಾ, ನಾನು ಸ್ಟೆಪ್ ಬೈ ಸ್ಟೆಪ್ ಯಾವುದೇ ಒಂದು ಪಾಯಿಂಟ್ಸ್ನ ನಿಮಗೆ ಮಿಸ್ ಮಾಡದೆ ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ತೀನಿ. ಸೊ ಹಂಗಾಗಿ ಇದು ವಿಡಿಯೋ ಸ್ವಲ್ಪ ಲೆಂತ್ ಆಗಿದೆ, ಇಲ್ಲ ಅಂತಲ್ಲ, ಆದರೆ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನಾನು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಆ ಒಂದು ನಾನು ಏನು ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಈ ವರ್ಕ್ನ 100% ನಿಮಗೆ ಅಕ್ಯುರೇಟ್ ಆಗಿ ತೋರಿಸಿದ್ದೀನಿ, ಯಾವುದೇ ಸ್ಕಿಪ್ ಮಾಡಿಲ್ಲ. ಅನ್ವಾಂಟೆಡ್ ಆಗಿದ್ದಷ್ಟೇ ನಿಮಗೆ ಅದನ್ನೆಲ್ಲ ನಾನು ಡಿಲೀಟ್ ಮಾಡಿದ್ದೀನಿ. ಇನ್ನು ನಿಮ್ಗೆ ಏನು ಯೂಸ್ ಆಗುತ್ತೆ 100% ಎಲ್ಲ ತೋರಿಸಿದ್ದೀನಿ, ಏನು ಮಿಸ್ ಮಾಡಿಲ್ಲ. ಸೊ ಎಲ್ಲ ಆದಮೇಲೆ ಮಿಷಿನ್ ಆನ್ ಮಾಡ್ಕೊಳ್ಳಿ. ಅಲ್ಲಿ ಕ್ಲಾಂಪ್ನ ಎಲ್ಲರೂ ಹೋಮ್ ಕೀ ಕೊಡ್ತಿದ್ದಂಗೆ ರೆಡಿ ಬರುತ್ತೆ. ಸೊ ಅದಾದಮೇಲೆ ಫೀಡ್ ಪ್ಲೇಟ್ ಹೇಳಿದ್ನಲ್ಲ, ಇದೆಲ್ಲ ಗೊತ್ತಿರುತ್ತೆ ಕ್ಲಾಂಪು, ಹಂಗೆ ಹಾಕೋಕ್ಕಾಗಲ್ಲ. ಹೋಮ್ ಕೀ ಪ್ರೆಸ್ ಮಾಡಿದಾಗ ಕ್ಲಾಂಪ್ ಕಂಪ್ಲೀಟ್ ಸೆಟ್ ಎದ್ದೊಳುತ್ತೆ. ಆವಾಗ ಆ ಗ್ರೂ ಅಲ್ಲಿ ಕುಡಿಸ್ಬಿಟ್ಟು ಆ ಫೀಡ್ ಪ್ಲೇಟ್ನ ಫಿಕ್ಸ್ ಮಾಡ್ಬೋದು. ಅನಿಸ್ತಾ ಇದೆಯಾ? ಅದೇ ರೀತಿ ಆವಾಗ ಈ ಕಡೆ ಒಂದು ಅಲಂಕಿ ಸ್ಕ್ರೂ, ಆ ಕಡೆ ಒಂದು ಅಲಂಕಿ ಸ್ಕ್ರೂ ಇರುತ್ತೆ. ಅಲಂಕಿ ಅಥವಾ ಸ್ಕ್ರೂ ಯಾವುದಿದ್ರೆ ಅದು ನಿಮ್ಮ ಮಿಷಿನಲ್ಲಿ ಯಾವುದಿರುತ್ತೆ ಅದು ನೋಡ್ಕೊಳ್ಳಿ. ಸೊ ಇದರಲ್ಲಿ ಅಲಂಕಿತ್ತು, ಅದನ್ನ ಟೈಟ್ ಮಾಡ್ತಾ ಇದ್ದೀನಿ. ಸೊ ಇದು ಫುಲ್ ಟೈಟು, ಓವರ್ ಟೈಟ್ ಬೇಡ, ಯಾವುದೇ ಅಷ್ಟೇ ಫುಲ್ ಟೈಟು. ಯಾಕಂದರೆ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಅಲಂಕಿ ಸ್ಕ್ರೂಸ್ ಇರುತ್ತೆ, ಅದನ್ನ ಸ್ವಲ್ಪ ನೀವು ನೋಡ್ಕೊಳ್ಳಿ. ಯಾಕಂದ್ರೆ ಒಂದು ಸ್ಲಿಪ್ ಮಾಡೋಕೆ ಹೋಗ್ಬೇಡಿ. ಸ್ಲಿಪ್ ಆಯಿತು ಅಂದರೆ ಅಲಂಕಿ ತೆಗೆದು ತುಂಬ ಕಷ್ಟ. ಯಾಕಂದ್ರೆ ಇದೆಲ್ಲ ಹೆಡ್ಲೆಸ್ ಗ್ರಾಫ್ ಸ್ಕ್ರೂ ಥರ ಇರುತ್ತೆ. ಕೆಲವೊಂದು ನಿಮಗೆ ಹೆಡ್ ಬರುತ್ತೆ, ಬಟ್ ಆದ್ರೂ ಸ್ಕಿಪ್ ಮಾಡೋದು, ಅದನ್ನ ಸ್ಲಿಪ್ ಆಯಿತು ಅಂದರೆ ಅಲಂಕಿ ಹಿಂಸೆ ಆಗ್ಬಿಡುತ್ತೆ. ಸೊ ಮತ್ತೆ ಒಂದ್ಸಲ ಮಿಷಿನ್ ಆಫ್ ಮಾಡಿ ಆನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಹೋಮ್ ಕೀ ಪ್ರೆಸ್ ಮಾಡಿದೆ. ಸೊ ಮಿಷಿನ್ ವರ್ಕ್ ಕ್ಲಾಂಪು ಪೊಸಿಷನ್ ಬಂತು. ಈಗ ಒಂದ್ಸಲ ಮಿಷಿನ್ ಎಲ್ಲ ಕ್ಲಾಂಪ್ ಕೊಂಡಿಸಿ ಖಾಲಿ ಮಿಷಿನ್ ರನ್ ಮಾಡಿ ತೋರಿಸ್ತೀನಿ ನೋಡಿ. ಮಾಡಿರೋ ಕೆಲಸ ಕರೆಕ್ಟ್ ಆಗಿದೆಯಾ ಇಲ್ಲ ಅಂತೇಳಿ ಕ್ರಾಸ್ ಚೆಕ್ ಮಾಡ್ಬೋದು. ಇವು ಅಷ್ಟೇ ಮಾಡಾದ್ಮೇಲೆ ಒಂದ್ಸಲ ಟೆಸ್ಟ್ ಮೋಡಲ್ಲಿ ನೋಡ್ಕೊಳ್ಳಿ. ಫಸ್ಟ್ ನಾನು ಟೆಸ್ಟ್ ಹ್ಯಾಂಡ್ ಮೂವ್ಮೆಂಟ್ ತೋರಿಸ್ತೀನಿ. ಟೆಸ್ಟ್ ಮೂವ್ಮೆಂಟಲ್ಲಿ ಹಂಗೆ ವರ್ಕ್ ಕ್ಲಾಂಪ್ ಮೂವ್ಮೆಂಟ್ ಮಾಡಿ ಆ್ಯಂಡ್ ಅದು ಹಂಗೆ ಮೂವ್ ಆಗುತ್ತೆ. ಮಿಷಿನ್ ನೀಡಲ್ ರನ್ ಆಗಲ್ಲ. ಎಲ್ಲ ಕರೆಕ್ಟಾಗಿ ಎಲ್ಲೂ ಏನು ಟಚ್ ಆಗ್ತಾ ಇಲ್ಲ, ಏನು ಹಿಡಿತಾ ಇಲ್ಲ ಅಂತ ಕನ್ಫರ್ಮ್ ಆದ್ಮೇಲೆ ಮಿಷಿನ್ ರನ್ ಮಾಡಿ. ಎಲ್ಲೂ ಹಿಡಿತಾ ಇಲ್ಲ, ಏನು ಟಚ್ ಆಗ್ತಾ ಇಲ್ಲ, ಈಸಿಯಾಗಿ ಎಲ್ಲ ಮೂವ್ಮೆಂಟ್ ಫ್ರೀಯಾಗಿ ಬಂತು. ಸೊ ಇದೆಲ್ಲ ಕನ್ಫರ್ಮ್ ಆಯ್ತಲ್ಲ, ಈಗ ಮಿಷಿನ್ನ ಕ್ಲಾಂಪ್ ಎಲ್ಲ ಕೊಡಿಸಿ ಮತ್ತೆ ನೀಡಲ್ ರನ್ ಮಾಡೋಣ. ಅದಾದ್ಮೇಲೆ ಒಂದ್ಸಲಿ ನಾವು ಸ್ಟಿಚಿಂಗ್ನ ರನ್ ಮಾಡಿ ನೋಡೋಣ. ಸೊ ಈಗ ಇದನ್ನ ನೋಡಿದ್ರೆ ನೋಡಿ, ನೀಡಲ್ ರನ್ ಆಗ್ತಾ ಇದೆ, ಎಲ್ಲೂ ಏನು ಟಚ್ ಆಗ್ತಾ ಇಲ್ಲ. ಮಾಡಿರೋಂಥ ವರ್ಕ್ ಕಂಪ್ಲೀಟ್ ಕರೆಕ್ಟಾಗಿ ಪರ್ಫೆಕ್ಟ್ ಆಗಿದೆ ಅಂತ. ಸೊ ಈ ಒಂದು ಇವಾಗ ಇದರಲ್ಲಿ ಈಗ ನಾನು ಏನು ತೋರಿಸ್ದ ಈ ಪಾಯಿಂಟ್ಸ್ನ ನೀವು ಮೇಜರಾಗಿ ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಇದಾದ್ಮೇಲೆ ಇವಾಗ ಏನು ಮಾಡ್ತೀನಿ, ಒಂದು ಲೆದರ್ ಪ್ಯಾಚನ್ನ ಅಂದರೆ ಲೇಬಲ್ನ ನಾವು ಆ್ಯಕ್ಚುಲಿ ಜೀನ್ಸ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ಅದನ್ನು ನಿಮಗೆ ಆ ಲೆದರ್ ಪ್ಯಾಚ್ ಮಾಡಿ ಒಂದು ವಿಡಿಯೋ ತೋರಿಸ್ತೀನಿ. ಸೊ ಸ್ನೇಹಿತರೆ, ಈಗ ನಾನು ಹೇಳಿದ್ನಲ್ಲ ಲೆದರ್ ಪ್ಯಾಚ್ ಅಂದರೆ ಆ ಲೇಬಲ್ ಅಟ್ಯಾಚ್ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ. ನಿಮಗೆ ಗಾರ್ಮೆಂಟ್ಸ್ ಮೇಲೆ ಮಾಡ್ತಾ ತೋರಿಸ್ತಾ ಇದ್ದೀನಿ ವಿಡಿಯೋ. ಸೊ ಇಷ್ಟವರೆಗೂ ನಾವು ಫಿಕ್ಸಿಂಗ್ ಮಾಡಿ ಖಾಲಿ ಮಿಷಿನ್ ರನ್ ಮಾಡಿದ್ವಿ. ಈಗ ಪೀಸ್ ಹೊಡೆದು ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇಷ್ಟೇ ನಾವು ಕೆಲಸ ಮಾಡಿದ್ವಿ. ಇದು ಸ್ಟಿಚಿಂಗ್ ಬಂತು ಅಂದ್ರೆ ಸೊ ನೀವು ಮಾಡಿರೋಂಥ ವರ್ಕ್ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ನೋಡಿ. ಇಷ್ಟು ಕ್ಲೀನ್ ಆಗಿ ಲೆದರ್ ಪ್ಯಾಚು ಆ ಲೇಬಲ್ ಅಂತ ಏನು ಹೇಳ್ತೀವಲ್ಲ ನಾವು ಅದನ್ನ ಫಿಕ್ಸ್ ಮಾಡಿದೀವಿ. ಸೊ ನೋಡಿ, ಈ ಬ್ಯಾಕ್ ಸೈಡ್ ವ್ಯೂ ತೋರಿಸ್ತಾ ಇದ್ದೀನಿ, ಫ್ರಂಟ್ ಅಲ್ಲೂ ನೋಡಿದ್ರೆ. ಸೊ ಇಷ್ಟೇ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಷಯ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ವಿಡಿಯೋವನ್ನು ವೀಕ್ಷಿಸಿದ ಎಲ್ಲರಿಗೂ ನನ್ನ ಧನ್ಯವಾದಗಳು. ಹಾಗೆಯೇ ನಿಮ್ಮ ನೆಚ್ಚಿನ RJ Tech Life ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮುಂದಿನ ಹೊಸ ವಿಷಯದೊಂದಿಗೆ ಸಿಗೋಣ. ಎಲ್ಲರಿಗೂ ನನ್ನ ಧನ್ಯವಾದಗಳು. ಜೈ ಹಿಂದ್.